ಕೊಡಗು ಜಿಲ್ಲಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಹಾಗೂ ಕದಳಿ ವೇದಿಕೆಯಿಂದ ಹಮ್ಮಿಕೊಂಡ ಶರಣ ಸಾಹಿತ್ಯ ಪ್ರಥಮ ಸಮ್ಮೇಳನ ಕುಶಾಲನಗರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕುಶಾಲನಗರ ರೈತ ಸಹಕಾರ ಭವನದ ದೊಡ್ಡ ವೀರರಾಜೇಂದ್ರ ವೇದಿಕೆಯಲ್ಲಿ ನಡೆದ ಸಮ್ಮೇಳನವನ್ನು ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಬಸವಣ್ಣ ಎಲ್ಲರೂ ಸಮಾನರೆಂದು ಭಾವಿಸಿದವರು. ಆದರೆ ಇಂದು ಜಾತಿ ಎಂಬುದು ಎಲ್ಲೆಡೆ ಮುಖ್ಯ ವಿಚಾರವಾಗಿದೆ. ಸುಶಿಕ್ಷಿತರೇ ಜಾತಿಯ ಸಂಕೋಲೆಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಎಲ್ಲರೂ ಬಸವಣ್ಣನವರ ತತ್ವ ಸಿದ್ಧಾಂತದ ಬಗ್ಗೆ ಅರಿತುಕೊಳ್ಳುವ ಅಗತ್ಯವಿದೆ ಎಂದರು. ಎಲ್ಲಿ ಶರಣರಿರ್ತಾರೆ ಅಲ್ಲಿ ಸಾಹಿತ್ಯ ಇರ್ತಿದೆ, ಸಂಗೀತ ಇರ್ತಿದೆ, ನಾಡು ನುಡಿಯ ಸೇವೆ ಇರ್ತಿದೆ. ಅದಕ್ಕೆ ಶರಣರೇನಿರ್ತಾರೆ ಆ ಶರಣರನ್ನು ನಾವು ಸದಾ ನಮ್ಮ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸ್ಕೊಂಡು ನಾವು ಹೋದರೆ ನಿಜವಾದಂಥ ನಾವೇನು ವ್ಯಕ್ತಿಗಳಾಗೋದ್ರೆ ಸಮಸ್ಯೆ ಇಲ್ಲ. ಹಾಗೆ ಈ ಶರಣ ಸಾಹಿತ್ಯವನ್ನು ಮಾಡಿದಂಥ ಏನು ಮೂರ್ತಿ ಮತ್ತು ಅವ್ರ ಸಂಗಡಿಗಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇಂಥ ಕಾರ್ಯಕ್ರಮ ನೀವೆಲ್ಲ ಭಾಳ ಮಾದರಿ ಕಾರ್ಯಕ್ರಮ ಇದೆ. ರಾಜ್ಯ ಎಲ್ಲ ಕಡೆಗೆ ಆಗ್ಬಿಟ್ಟು ಸೋಮಶೇಖರ್ ಅವರು ನೀವು ಹೇಳಿದ್ರಿ, ಈ ಇಂಥ ಕಾರ್ಯಕ್ರಮವನ್ನು ಎಲ್ಲ ಎಲ್ಲೆಲ್ಲಿ ಸಾಧ್ಯತೆ ಮಾಡಿ ನಮ್ಮ ಕಡೆ ಮಾಡಿ ನಿಮ್ಗೆ ಗೊತ್ತೈತಿ, ಎಲ್ಲ ಜವಾಬ್ದಾರಿ ನಾನು ತೊಗೊಳ್ತೀನಿ, ಹೇಳ್ಬಿಡ್ತೀನಿ ಮಾಡಿ. ಇವತ್ತು ನಾನು ಜಾಸ್ತಿ ಮಾತಾಡೋದು ಬಸವಣ್ಣನವ್ರ ಬಗ್ಗೆ. ನಾವೊಂದು ಅನುಭವ ಮಂಟಪದ ಬಗ್ಗೆ ಮಾತನಾಡಿದರು. ನೋಡಿ, ನಮ್ಮ ಸಮಾಜದಲ್ಲಿ ನಿಜಲಿಂಗಪ್ಪವ್ರ ಕಾಲಕ್ಕೆ, ಜತ್ತಿಯವ್ರ ಕಾಲಕ್ಕೆ, ಕಂಠಿಯವ್ರ ಕಾಲಕ್ಕೆ, ವೇಣುಪಾಳ್ ಕಾಲಕ್ಕೆ ಸಾಕಷ್ಟು ಜನ ಇದ್ದರು. ಅವ್ರು ಯಾರು ಬಸವಣ್ಣವ್ರ ಫೋಟೋವನ್ನು ಸರ್ಕಾರಿ ಕಚೇರಿಯಲ್ಲಿ ಹಾಕೋಕ್ಕೆ ಹಿಂದೆ ಮುಂದೆ ನೋಡಿದರು. ಯಾಕಂದ್ರೆ ಜನ ಏನಾದ್ರು ತಪ್ಪು ತಿಳ್ಕೊಂಡಾರ, ವೀರೇಂದ್ರ ಪಾಟೀಲನ್ನ ಹಾಕ್ಬೇಕಂತ ಮಾಡಿದರು. ಜನ ತಪ್ಪು ತಿಳ್ಕೊಂಡಾರ ಅಂದ್ಕೊಂಡು ಹೆದರಿ ಸುಮ್ಮಾದರು. ಬಟ್ ಸಿದ್ದರಾಮಯ್ಯ ಬಂದು ಆ ಕೆಲಸ ಮಾಡಿದ, ಎಲ್ಲ ಸರ್ಕಾರಿ ಕತೆ ಬಸವಣ್ಣವ್ರ ಫೋಟೋ ಹಾಕ್ತಿದ. ಒಂದು ದಿಟ್ಟ ನಿರ್ಧಾರವನ್ನು ಸಿದ್ದರಾಮಯ್ಯ ತೊಗೊಂಡ. ಇವತ್ತೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣವ್ರ ಫೋಟೋವನ್ನು ಹಾಕಿದ್ದನ್ನು ನೀವು ನೋಡ್ಬೋದು. ಅದಕ್ಕೆ ನಾನು ಭಾಳ ಹೇಳಿದೆ, ಅನುಭವ ಮಂಟಪದ 300 ಕಾಪಿಗಳನ್ನು ಮಾಡಿ ಎಲ್ಲ ಶಾಸಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅನುಭವ ಮಂಟಪ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವವನ್ನು ತಂದವರು ಅಲ್ಲಮ್ಮ ಪ್ರಭು, ಬಸವಣ್ಣವರು, ಅಕ್ಕಮಹಾದೇವಿ. ಸುತ್ತೂರು ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸರಳ ಭಾಷೆಯಲ್ಲಿ ಜೀವನ ಸೂತ್ರಗಳ ಬಗ್ಗೆ ಅರಿವು ಮೂಡಿಸಿದ ಕೀರ್ತಿ ವಚನಕಾರರದ್ದು. ಶರಣ ಸಾಹಿತ್ಯಕ್ಕೆ ವಚನಕಾರರ ಕೊಡುಗೆ ಅಪಾರವಿದೆ. ಇಂದಿಗೂ ಕೂಡ ಶರಣರ ವಚನಗಳು ನಮಗೆಲ್ಲ ದಾರಿದೀಪವಾಗಿದೆ ಎಂದರು. ಸಾಧನೆಗೈದಂತಹ ಸಾಧಕರಿಗೆ ಹಿರಿಯ ಕ್ಷೇತ್ರ ಶ್ರೀಯುತ ಎಸ್ ಕೆ ವೀರಪ್ಪ ಸಂಪಿಗೆದಾಳು 40 ವರ್ಷಗಳಾಗಿದೆ. ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಪೀಠಾರೋಹಣದ ಸುವರ್ಣ ಮಹೋತ್ಸವದಲ್ಲಿ ಭಕ್ತಾದಿಗಳವರಿಗೆ ಕೃತಜ್ಞತೆಯ ಸಮಾರಂಭವನ್ನು ಏರ್ಪಡಿಸಿದ ಶುಭಾವಸರದಲ್ಲಿ ಅದು ಕೇವಲ ಔಪಚಾರಿಕವಾದಂತಹ ಕಾರ್ಯಕ್ರಮ ಆಗಬಾರದು ಅಂತೇಳಿ ಪ್ರಾರಂಭಿಸಿದ ಸಂಸ್ಥೆಗಳು 2. ಅದು ಒಂದು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ. 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಬಸವಾದಿ ಪ್ರಮುಖರ ಕೊಡುಗೆ ಈ ನಾಡಿಗೆ ಅಪೂರ್ವವಾದಂತಹ. ನಮ್ಮ ಭಾರತ ದೇಶ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ವಿಶೇಷವಾಗಿ ಜಗತ್ತಿನ ಮನ್ನಣೆಯನ್ನು ಪಡೆದಿರುವಂತಹ ಆ ಕಾರಣದಿಂದಾಗಿ ಈ ದೇಶಕ್ಕೆ ಸಾವಿರಾರು ವರ್ಷಗಳ ಒಂದು ಭವ್ಯ ಇತಿಹಾಸವಿದೆ. ಅದು ತತ್ವಜ್ಞಾನ ಇರ್ಬೋದು, ಆಧ್ಯಾತ್ಮಿಕತೆ ಇರ್ಬೋದು. ಈ ಜಗತ್ತಿಗೆ ವಿಶೇಷವಾದಂತಹ ಕೊಡುಗೆಗಳನ್ನು ಪ್ರಥಮ ಬಾರಿಗೆ ನೀಡಿದಂತಹ ಕೀರ್ತಿ, ಹೆಮ್ಮೆ ಭಾರತ ದೇಶಕ್ಕೆ ಯಾವತ್ತಿಗೂ ಕೂಡ ಇರುವಂತಹ. ಇವತ್ತು ನಾವಿರುವ 21ನೇ ಶತಮಾನದಲ್ಲಿ ಕಾನೂನುಬದ್ಧವಾಗಿ ಕೂಡ ಆಚರಣೆಗೆ ತರಲಿಕ್ಕೆ ಶ್ರಮಿಸಬೇಕಾದಂತಹ ಸಂಗತಿಗಳನ್ನು ಸಹಜವಾದ ಪ್ರಕ್ರಿಯೆಯಾಗಿ 9 ಶತಮಾನಗಳ ಹಿಂದೆ ಪ್ರಾಯೋಗಿಕವಾಗಿ ಆಚರಣೆಗೆ ತರುವಂತಹ ಪ್ರಯತ್ನ ಮಾಡಿದಂತಹ ಕೀರ್ತಿ ಬಸವಾದಿ ಪ್ರಮುಖರಿಗೆ ಸಲ್ಲುವಂತಹದ್ದು. ಅವರು ಧರ್ಮವನ್ನು ಆಧರಿಸಿ, ಮನುಷ್ಯನ ಅಂತರಂಗದ ವಿಕಾಸವನ್ನು ಆಧರಿಸಿ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಪಟ್ಟ ಕಾರಣದಿಂದಾಗಿ 9 ಶತಮಾನಗಳ ನಂತರ ಅವರು ನಿರಂತರ ಸ್ಮರಣೀಯರಾಗಿದ್ದಾರೆ.
ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಆಶಯ ನುಡಿಗಳನ್ನಾಡಿದರು. 12ನೇ ಶತಮಾನದ ಸಮಾನತೆ ಚಿಂತನೆ 21ನೇ ಶತಮಾನಕ್ಕೆ ತಲುಪಿದ್ರೂ ಈಡೇರಿದೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಸಮಾನತೆ ಎಂಬುದು ನಮ್ಮ ಮನೆಯಿಂದಲೇ ಆರಂಭವಾದಲ್ಲಿ ಮಾತ್ರ ಸಮಾಜಕ್ಕೆ ನಮ್ಮ ಕೊಡುಗೆ ನೀಡಲು ಸಾಧ್ಯ ಎಂದರು. ಸೋಮಶೇಖರ್ ಸರ್ ಥರ ವಚನಗಳು ಹೇಳೋಕ್ಕೆ ನನಗೂ ಕಲ್ತಿಲ್ಲ. ಯಾಕೆ ಅಂತಂದರೆ ನಾನು ಸ್ಕೂಲಿಂದ ಮುಗಿಸಾದ್ಮೇಲೆ ನಾನು ಓದಿರೋದು MBBS MD. ಡಾಕ್ಟ್ರ್ ಓದಂಥ ಸಂದರ್ಭದಲ್ಲಿ ನಾನು ಯಾಕೆ ಎರಡು ಹತ್ರ ಸೇರಿಸ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ, ಯಾರಾದ್ರೂ ಕಷ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿ ಅಂತ ನಾವು ಕೇಳ್ತಿಲ್ಲ. ನಿಮ್ಗೆ ಏನು ಕಷ್ಟ, ಏನು ಸಮಸ್ಯೆ ಆಯ್ತು ಅಂತ ನಾವು ಕೇಳ್ತೀವಿ. ಅದು ಬಸವಣ್ಣ 12ನೇ ಶತಮಾನದಲ್ಲೇ ತಲುಪಿಸಿರೋದು. ಆ ಪದನ ನಾವು MBBS ಓದಿರಲಿಲ್ಲ ಅಂತಂದರೆ ನಾವು ಬೇರೆ ರಾಜಕಾರಣಿಗಳ ಮಕ್ಕಳ ಥರ ಇರ್ತಿದ್ವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ MBBS ನನ್ನ ಜೀವನದಲ್ಲಿ ಬಂದಿರೋದ್ರಿಂದ ನನಗೆ ತುಂಬ ಒಂದು ರೀತಿಲಿ ಅನುಕೂಲ, ಪ್ಲಸ್ ಕದ್ಪಕ್ಷಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಮಾರ್ಗದರ್ಶಿ ತೋರಿಸಿದಂಥ ನಮ್ಮ ಮೆಡಿಕಲ್ ಫೀಲ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ಏನು ಇವತ್ತು ಸಮ್ಮೇಳನ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರದಲ್ಲಿ ಸಾಹಿತ್ಯನ ಬೆಳೆಸೋಕ್ಕೆ, ಅದೇ ರೀತಿಲಿ ವಚನಗಳು ಬೆಳೆಸೋಕ್ಕೆ ನಾವು ನಿರಂತರವಾಗಿ ನಾವು ಬರೀ 12ನೇ ಶತಮಾನದ ಹೇಳಿದ್ದೆ. ಬಸವಣ್ಣನ ಫೋಟೋ ಸರ್ಕಾರ ಕಚೇರಿಗಳು ಇದೆ, ಮಾತ್ರ ಸಮಾನತೆ ತಲುಪಿದೀವಿ ಅಂತ 21ನೇ ಶತಮಾನದಲ್ಲಿ ದೊಡ್ಡ ಪ್ರಶ್ನೆ ಈಗಲೂ ಇದೆ. ಆಮೇಲೆ ನಾವು ಸಮಾನತೆ ಎಲ್ಲೆಲ್ಲೋ ಮಾತಾಡ್ಬೋದು, ನಮ್ಮ ಮನೆಗಳಲ್ಲೇ ಸಮಾನತೆ ನಾವು ಕೊಡ್ತಾ ಇದ್ದೀವಿ ಅಂತ ನಾವು ತಿಳ್ಕೋಬೇಕು. ನಮ್ಮ ತಾಯಿಗೆ ಅದೇ ಸಮಾನತೆ ಕೊಡ್ತಾ ಇದೀವ, ನಮ್ಮ ಮನೆಯವ್ರಿಗೆ ಸಮಾನತೆ ಕೊಡ್ತಾ ಇದೀವ, ಹೆಣ್ಣು ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಸಮಾನತೆ ಕೊಡ್ತಾ ಇದೀವಿ ಅಂತ ದೊಡ್ಡ ಪ್ರಶ್ನೆ ನಾವು ಕೇಳಬೇಕು. ಅದಕ್ಕೋಸ್ಕರ ಹೊರಗಡೆ ಹೇಳೋದ್ಕಿಂತ ಮೊದಲು ನಾವು ನಮ್ಮ ಮನೆಯಲ್ಲಿ ಪ್ರಯತ್ನ ಮಾಡೋಕ್ಕಂತ ನಾವು ಶುರು ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ಆ ಮಹಾಸಭಾ ಒಂದು ಸಮುದಾಯ ಭವನಕ್ಕೆ ಒಂದು ಪ್ರಸ್ತಾವ ಮಾಡಿದ್ರು. ನಾನು 2023ನೇ ಇಸ್ವಿಲಿ ತಮ್ಮ ಆಶೀರ್ವಾದದಿಂದ ಇಲ್ಲಿ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಸಮಾಜದ ಹಿರಿಯರ ಹತ್ರ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಮಹಾಸಭಾ ಇದೆ, ಮಹಾಸಭಾ ಗಟ್ಟಿಯಾಗಿದೆ, ಯಾಕೆ ಸಮುದಾಯ ಭವನಕ್ಕೆ ಕಟ್ಟಕ್ಕೆ ಅವಕಾಶ ಸಿಕ್ಕಿಲ್ಲ, ಏನು ಸಮಸ್ಯೆ ಅಂತ ಹೇಳೋಂಥ ಸಂದರ್ಭದಲ್ಲಿ ಶಿವಪ್ಪಣ್ಣ ನಾವು ಕೂತಾಗ, ಇಲ್ಲ ಮಂತಾರ್ ಒಂದು ಸ್ವಲ್ಪ ಜಾಗದ ಸಮಸ್ಯೆ ಇತ್ತು, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಇತ್ತು, ಅದನ್ನ ಬಗೆಹರಿಸಿದ್ದೀವಿ ಈಗ ಅಂತಂದು 3 ವರ್ಷಕ್ಕೆ ನನಗೊಂದು ಫೈಲ್ ಕೊಟ್ಟರು ಇವತ್ತು. ಯಾಕೆ ಅಂತಂದರೆ ಮಹಾಸಭಾದ ಅಧ್ಯಕ್ಷರಾದಂಥ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ತೀರೋಗಂಥ ಸಂದರ್ಭದಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಈ ಸಂಘದ ಮಹಾಸಭಾದ ಅಧ್ಯಕ್ಷರು ತಗೋತಾರೆ. ಎಸ್ಟಿಮೇಟ್ ಆಗಿರೋದು 2,75,00,000 ಎಸ್ಟಿಮೇಟ್ ಮಾಡಿದ್ದಾರೆ. ಅದು ಯಾಕೆ ಮೂಲೆಗೆ ಸಾಲದಿಲ್ಲ. ಮೊದಲೇ ಹಂತಕ್ಕೆ ಇದು ಮಾಡಬೇಕು ಅಂತ ನಾವೆಲ್ಲರೂ ಸೇರಿಕೊಂಡು, ನಾನು 50 ಲಕ್ಷ ಸರ್ಕಾರದ ವತಿಯಿಂದ ನಾನು ಕೊಡಿಸೋದು ನನ್ನ ಜವಾಬ್ದಾರಿ. ಮಹಾಸಭಾದ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಸಾಹೇಬ್ ಹತ್ರನು ಟೋಟಲ್ ಆಗಿ 1 ಕೋಟಿ ರೂಪಾಯಿ ಆದಷ್ಟು ಬೇಗ ಈ ಕಾಮಗಾರಿಗೆ ಶಿಫಾರಸು ಮಾಡಲಿಕ್ಕೆ ಜವಾಬ್ದಾರಿ ತಗೋತೀವಿ. ದೊಡ್ಡವರಿಂದ ಭೂಮಿ ಪೂಜೆ ಆಗಿದ್ದಕ್ಕೆ 100% ಅದು ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಅದ್ರ ಜೊತೆಯಲ್ಲಿ ಚಪ್ಪಾಳೆ ತಟ್ಟಕ್ಕೆ ಸಹಾಯನೂ ಜಾಸ್ತಿ ಬೇಕಾಗುತ್ತೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶರಣ ತತ್ವ ವಿಚಾರಧಾರೆಗಳ ಮೂಲಕ ಬಸವಾದಿ ಶರಣರು ನಡೆಸಿದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಕ್ರಾಂತಿ ವಿಶ್ವದ ವಿಸ್ಮಯ ಎಂದರು. ಕೇವಲ ಆತ್ಮ ಕಲ್ಯಾಣವೇ ಧರ್ಮದ ಮೂಲ ಉದ್ದೇಶವಾಗಿದ್ದಾಗ, ಕೇವಲ ಆತ್ಮ ಸಾಕ್ಷಾತ್ಕಾರವೇ ಧರ್ಮದ ಮೂಲ ಆಶಯವಲ್ಲ, ಆ ನೊಂದ, ಬೆಂದ, ಶೋಷಿತ ಹೃದಯಗಳಿಗೆ ಸಾಂತ್ವನವನ್ನು ನೀಡಿ ದಯೇ ಧರ್ಮದ ಮೂಲವಯ್ಯ ಅನ್ನುವ ಮೂಲಕ ಧರ್ಮದ ಮೂಲ ಆಶಯ ಅದು ದಯೆ, ಅದು ಮಾನವೀಯ ಅನುಕಂಪ, ಅದು ಪ್ರೀತಿ ಅನ್ನುವ ಒಂದು ವಿಶಿಷ್ಟವಾದಂಥ ಕಲ್ಪನೆಯ ಮೂಲಕ ಧರ್ಮಕ್ಕೆ ದಯೆಯ ಆಧಾರವನ್ನು, ಸ್ಪರ್ಶದ ನೀಡಿದಂತಹ ಒಂದು ವಿಶಿಷ್ಟ ಸಾಹಿತ್ಯ ಶರಣ ಸಾಹಿತ್ಯ. ಆತ್ಮ ಕಲ್ಯಾಣದ ಜೊತೆಗೆ ಜಗತ್ತಿನ ಕಲ್ಯಾಣವನ್ನು ಬಯಸಿದಂತಹ ಏಕೈಕ ಸಾಹಿತ್ಯ ವಿಶ್ವದಲ್ಲಿ ಇದ್ದರೆ ಅದು ಶರಣ ಸಾಹಿತ್ಯ, ವಚನ ಸಾಹಿತ್ಯ. ಸಮ್ಮೇಳನಾಧ್ಯಕ್ಷರಾದ ವಿರಾಜಪೇಟೆ ಅರಮೇರಿ ಕಳಂಚೇರಿ ಮಠಾಧೀಶರಾದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಸಮ್ಮೇಳನಾಧ್ಯಕ್ಷರ ಭಾಷಣವನ್ನು ಮಾಡಿದರು. ಆಡಳಿತ ನಡೆಸಿದಂತಹ ಹಾಲೇರಿ ವಂಶದ ಅರಸರು ಈ ನಾಡನ್ನು ಶ್ರೀಮಂತಗೊಳಿಸಿದರು. ತರುವಾಯ ಬ್ರಿಟಿಷರ ಆಡಳಿತ ಕೇಂದ್ರ ಸ್ಥಳವಾಗಿಯೂ ಸಹ ರೂಪುಗೊಂಡ ಈ ಪುಟ್ಟ ಜಿಲ್ಲೆ ಸ್ವಾತಂತ್ರ್ಯದ ತರುವಾಯವೂ ಅಂದರೆ
1/11/1956 ಪ್ರತ್ಯೇಕ ರಾಜ್ಯವಾಗಿ ಗುರುತಿಸಿಕೊಂಡು ತನ್ನದೇ ಆದಂತಹ ಛಾಪನ್ನು ಮೂಡಿಸಿದರು. ವೀರಶೈವ ಲಿಂಗಾಯತ ಪರಂಪರೆಯ ಹಾಲೇರಿ ಅರಸರು ಶರಣ ಚಿಂತನೆಯ ಮೂಲ ತತ್ವವಾದಂತಹ ಇವನಾರವನೆಂದೆನಿಸದೆ ಇವ ನಮ್ಮನ್ವಯ ಎಲ್ಲ ಸಮುದಾಯವನ್ನು ತನ್ನ ಜೊತೆಯಲ್ಲಿ ಕರೆದೊಯ್ಯುವುದರ ಜೊತೆಗೆ ಇಡೀ ಕೊಡಗು ಜಿಲ್ಲೆಯಲ್ಲಿ ಶರಣ ಚಿಂತನೆಗಳ ಪ್ರಚಾರಕ್ಕೆಂದು 63 ಮಠಗಳನ್ನು ಸ್ಥಾಪಿಸಿದರು. ಸಂಸಾರಿ ಅಯ್ಯಗಳ ಮಠಗಳನ್ನು ಒಳಗೊಂಡಂತೆ 101 ಮಠಗಳಿದ್ದವು ಎಂಬುದಾಗಿ ಸಂಶೋಧಕರು ಅಭಿಪ್ರಾಯಪಡುತ್ತಾರೆ. ಡಾಕ್ಟರ್ ಎಂ ಜಿ ನಾಗರಾಜರವರ ಹಾಲೇರಿ ವಂಶದ ಅರಸರಲ್ಲಿ ಅದು ಉಲ್ಲೇಖ ಆಗಿದೆ. ಇದೇ ಸಂದರ್ಭ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ KS ಮೂರ್ತಿ, ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ HV ಶಿವಪ್ಪ, ಕೊಡಗು ವಿವಿ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ, ಹಿರಿಯ ನ್ಯಾಯವಾದಿ HS ಚಂದ್ರಮೌಳಿ, ಶಕ್ತಿ ಪತ್ರಿಕೆ ಸಲಹಾ ಸಂಪಾದಕ BG ಅನಂತಶಯನ, ಮಾಹಿತಿ ಆಯೋಗದ ಮಾಜಿ ಅಧ್ಯಕ್ಷ JS ವಿರೂಪಾಕ್ಷಯ್ಯ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ VP ಶಶಿಧರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೇಶವ ಕಾಮತ್, ವಾಣಿಜ್ಯ ತೆರಿಗೆ ಇಲಾಖೆ ಅಪರ ಆಯುಕ್ತ ಹೆಳವರಹುಂಡಿ ಸಿದ್ದಪ್ಪ, ಕದಳಿ ವೇದಿಕೆ ರಾಜ್ಯ ಸಂಚಾಲಕಿ ಸುಶೀಲಾ ಸೋಮಶೇಖರ್ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. Thank you.